ಕ್ವಶನ್ ನೋಡ್ಕೊಳ್ಳಿ. ಲೆಟ್ a is equal to b is equal to c belongs to real number and f is such that from a to b and g is such that from b to c is defined by f of a is equal to 2a plus 1, g of b is equal to 1 by 3b for all a belongs to a and for all b belongs to b. Compute graph and show that graph is invertible. What is graph inverse? ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ನೋಡಿ ಎಫ್ ಹೇಳಿದ್ದಾರೆ. ಎಫ್ ಫ್ರಮ್ ಎ ಟು ಬಿ ಅಂದರೆ ನಿಮಗೆ ಇನ್ಪುಟ್ ಬಂದು ಎ ಸೆಟ್ಟಿಂದ ಇರುತ್ತೆ, ಔಟ್ಪುಟ್ ಬಂದು ಬಿ ಸೆಟ್ಟಿಂದ ಇರುತ್ತೆ. ಡಿಫೈನ್ಡ್ ಬೈ ಅಂತ ಬರೋದು. ಎಫ್ ಆಫ್ ಎ ಏನು 2a ಪ್ಲಸ್ 1 ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಬಂದು ಇದನ್ನ ಫಸ್ಟು ನೋಡಿ. ಇಲ್ಲಿ ಗ್ರಾಫ್ ಇನ್ವರ್ಟಿಬಲ್ ಅಂದರೆ ನೀವು ಫಸ್ಟು ಎಫ್ ಇನ್ವರ್ಟಿಬಲ್ ಇರಬೇಕು, ಜಿನೂ ಇನ್ವರ್ಟಿಬಲ್ ಇರಬೇಕು ಅಂತ ಪ್ರೂವ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಅವಾಗ ಗ್ರಾಫ್ ಇನ್ವರ್ಟಿಬಲ್ ಅಂತ. ಫಸ್ಟ್ ಏನು ಮಾಡೋಣ, ಎಫ್ ಆಫ್ ಎಂತೂ ಮಾಡ್ಬಿಡೋಣ. ಇದಕ್ಕೆ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡೋದು ಯಾವ ಥರ ಅಂದರೆ ಫಸ್ಟ್ ಬರ್ಕೋಬಿಡಿ. ಇಲ್ಲ ಅಂದರೆ ಈಗ ಜಿ ಬಿ ಟು ಸಿ ಡಿಫೈನ್ಡ್ ಬೈ g of b is equal to 1 by 3 into b ಅಥವಾ b by 3. ಇದು ಒಂದು g such that ಇದು ಒಂದು ಇನ್ಪುಟ್ b ಇಂದ ಇರುತ್ತೆ, ಔಟ್ಪುಟ್ c ಇಂದ ಬರುತ್ತೆ ಅಂತ. ಇದು b ಬಂದು ಈ b ಎಲಿಮೆಂಟ್ ಇದೆಲ್ಲ ಫ್ರಮ್ b, ಈ ಆನ್ಸರ್ ಏನಿದೆ ಅದು c ಇಂದ ಇರುತ್ತೆ ಅಂತ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಎಫ್ ಆಫ್ ಎ ಏನು 2a ಪ್ಲಸ್ 1, g of b ಬಂತು 1 by 3. ಈಗ ನಮಗೆ ಅವ್ರು ಏನು ಹೇಳಿದ್ದಾರೆ, ಫಸ್ಟು ಕಂಪ್ಯೂಟ್ ಗ್ರಾಫ್ ಅಂತ ಹೇಳಿದ್ದಾರೆ. ಗ್ರಾಫ್ ಅಂದರೆ ನೋಡಿ ಎಫ್ ಬಂದರೆ ಎಂಡ್, ಇಲ್ಲಿ ಎ ತೊಗೊಳ್ಳಿ, ಗ್ರಾಫ್ ಆಫ್ ಎ ಅಂತ ತೊಗೊಳ್ಳಿ. ಗ್ರಾಫ್ ಆಫ್ ಎ ಅಂದರೆ ಜಿ ಆಫ್ ಎಫ್ ಆಫ್ ಎ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಗ್ರಾಫ್ ಅಂತ ಇದ್ದರೆ ಎಫ್ದು ಇನ್ಪುಟ್ಟು ಇಲ್ಲಿ ಹಾಕಬೇಕು. ಅರ್ಥ ಆಗ್ತಿದೆಯಾ? ಫಸ್ಟ್ ಎಫ್ ಆಫ್ ಎ ಆಗುತ್ತೆ, ಆಮೇಲೆ ಎಫ್ ಆಫ್ ಎ ಆನ್ಸರ್ ಏನಿರುತ್ತೆ ಅದು ಜಿ ಆಫ್ ಆಗಿಬಿಡುತ್ತೆ. ಗೊತ್ತಾಯ್ತಲ್ಲ? ಫಸ್ಟ್ ಏನು ಮಾಡಬೇಕು, ಇಲ್ಲಿ ಜಿ ನೋಡಿ, ಇಲ್ಲಿ ಇದು ಜಿ, ಇಲ್ಲಿ ಜಿ ಆಫ್ ಬಿ ಜಾಗದಲ್ಲಿ ಎಫ್ ಆಫ್ ಎ ಹಾಕ್ಬೇಕಂದ್ರೆ ಏನಾಗುತ್ತೆ, ಜಿ ಆಫ್ ಬಿ ಬಂದು ಬಿ ಬೈ 3 ಇದೆ. ಅದೇ ಥರ ಜಿ ಆಫ್ ಎಫ್ ಆಫ್ ಎ ಬಂದು ಬಿ ಜಾಗದಲ್ಲಿ ಎಫ್ ಆಫ್ ಎ ಹಾಕಬೇಕು, ಎಫ್ ಆಫ್ ಎ ಬೈ 3 ಆಗುತ್ತೆ. ಈಗ ಎಫ್ ಆಫ್ ಎ ಅಂದ್ರೇನು 2a ಪ್ಲಸ್ 1 by 3. ಇದು ಬಂದು ಗ್ರಾಫ್ ಆಫ್ ಎ. ಅರ್ಥ ಆಯ್ತಲ್ವಾ? ಇದು ಗ್ರಾಫ್ ಆಫ್ ಎ ಫೈಂಡ್ ಮಾಡಾಯಿತು. ಈಗ ಆ್ಯಂಡ್ ಶೋ ದಟ್ ಗ್ರಾಫ್ ಈಸ್ ಇನ್ವರ್ಟಿಬಲ್. ಗ್ರಾಫ್ ಇನ್ವರ್ಟಿಬಲ್ನ ಅಂತ ಪ್ರೂವ್ ಮಾಡೋಕ್ಕೆ ನೀವೇನು ಮಾಡಬೇಕು, ಎಫ್ ಆ್ಯಂಡ್ ಜಿ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕು. ಅದನ್ನ ಪ್ರೂವ್ ಮಾಡೋದು ಹಿಂಗೆ ನೋಡ್ಕೊಳ್ಳಿ. ಫಸ್ಟ್ ಟು ಪ್ರೂವ್ ಎಫ್ ಈಸ್ ಇನ್ವರ್ಟಿಬಲ್ ಅಂತ ಬರ್ಕೊಳ್ಳೋಣ. ಲೆಟ್ ನೋಡಿ ಎಫ್ ಆಫ್ ಎ 1 ಈಸ್ ಈಕ್ವಲ್ ಟು ಎಫ್ ಆಫ್ ಎ 2 ಅಂತ ತಗೊಳ್ಳಿ. ಈಗ ನೋಡಿ ಎಫ್ ಆಫ್ ಎ 1 ಅಂದ್ರೇನು, ಈಗ ನೋಡಿ ಎಫ್ ಈಸ್ ಇನ್ವರ್ಟಿಬಲ್ ಪ್ರೂವ್ ಮಾಡೋಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡಬೇಕು, ಲೆಟ್ ಎಫ್ ಆಫ್ ಎ 1 ಈಸ್ ಈಕ್ವಲ್ ಟು ಎಫ್ ಆಫ್ ಎ 2 ಅಂತ ತೊಗೋಬೇಕು. ಎಫ್ ಆಫ್ ಎ 1 ಅಂದರೆ 2a1 ಪ್ಲಸ್ 1, ಎಫ್ ಆಫ್ ಎ 2 ಅಂದರೆ 2a2 ಪ್ಲಸ್ 1. ನೋಡಿ ಈ 1 ಕ್ಯಾನ್ಸಲ್ ಆಗುತ್ತೆ. 2a1 ಈಸ್ ಈಕ್ವಲ್ ಟು 2a2, ಈ 2 ಕ್ಯಾನ್ಸಲ್ ಆಗುತ್ತೆ. a1 ಈಸ್ ಈಕ್ವಲ್ ಟು a2. ನೋಡಿ ಎಫ್ ಆಫ್ ಎ 1 ಈಸ್ ಈಕ್ವಲ್ ಟು ಎಫ್ ಆಫ್ ಎ 2 ತೊಗೊಂಡ್ರೆ ಆನ್ಸರ್ ಬಂದು a1 ಈಸ್ ಈಕ್ವಲ್ ಟು a2 ಬಂದರೆ ಅದಕ್ಕೆ 1 to 1 ಫಂಕ್ಷನ್ ಅಂತ ಹೇಳ್ತೀವಿ. 1 to 1 ಅಂದರೆ ಅರ್ಥ ನೋಡಿ ಇದೆರಡು ಸೇಮ್ ಇರಬೇಕು ಅಂದರೆ, ಇದು ಎರಡೂ ಸೇಮ್ ಯಾವುದಕ್ಕಿರುತ್ತೆ ಅಂದರೆ a1 ಈಕ್ವಲ್ ಟು a2 ಇದ್ದಾಗ ಮಾತ್ರ, ಅಂದರೆ ಔಟ್ಪುಟ್ಟು ಒಂದೇ ಅಂತ. ಅರ್ಥ ಆಗ್ತಿದೆಯಲ್ವಾ? ಇದು ಬೇರೆ ಇದ್ದರೆ ಔಟ್ಪುಟ್ಟು ಬೇರೆ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದು ಸೇಮ್ ಇರಬೇಕು ಅಂದರೆ ಇನ್ಪುಟ್ಟು ಸೇಮ್ ಇರೋ. ಇದರ ಅರ್ಥ ಏನಂದರೆ ಒಂದು ಇನ್ಪುಟ್ಗೆ ಒಂದೇ ಆನ್ಸರು. ಗೊತ್ತಾಗ್ತಿದೆಯಲ್ವಾ? ಅದೇ ಸೇಮ್ ಆನ್ಸರ್ ಬೇರೆ ಇನ್ಪುಟ್ ಇರಲ್ಲ ಅಂತ. ಗೊತ್ತಾಗ್ತಿದೆಯಲ್ವಾ? ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. 1 to 1ಗೆ ನೀವು ಲೆಟ್ ಎಫ್ ಆಫ್ ಎ 1 ಈಸ್ ಈಕ್ವಲ್ ಟು a2 ತೊಗೊಂಡು ಆನ್ಸರ್ a1 ಈಸ್ ಈಕ್ವಲ್ ಟು a2 ಅಂತ ಬಂದರೆ, ಈಗ ನೋಡಿ ಎಫ್ ಆಫ್ ಎ 1 ಈಸ್ ಈಕ್ವಲ್ ಟು ಎಫ್ ಆಫ್ ಎ 2 ಅಂದರೆ ಎಫ್ ಆಫ್ ಎ 1 ಅಂದ್ರೇನು 2a1 ಪ್ಲಸ್ 1, ಎಫ್ ಆಫ್ ಎ 2 ಅಂದರೆ 2a2 ಪ್ಲಸ್ 1, ಪ್ಲಸ್ 1 ಪ್ಲಸ್ 1 ಕ್ಯಾನ್ಸಲ್, 2a1 ಈಸ್ ಈಕ್ವಲ್ ಟು 2a2, 2 ಕ್ಯಾನ್ಸಲ್, a1 ಈಸ್ ಈಕ್ವಲ್ ಟು a2. ಎಫ್ ಆಫ್ ಎ 1 ಈಸ್ ಈಕ್ವಲ್ ಟು ಎಫ್ ಆಫ್ ಎ 2 ತಗೊಂಡ್ರೆ ನಾವು
ಅದರದ್ದು ಆನ್ಸರು A1 = A2 ಬರ್ಸಿದ್ರೆ ಅಂದರೆ ಬಂದರೆ ಆ ಥರ ಅದು ತೊಗೊಂಡು ಆ ಥರ ಬಂದರೆ ಅದು 1 to 1. ಅದು ಬರಲಿಲ್ಲ ಅಂದರೆ ನಾಟ್ 1 to 1. ಇಲ್ಲಿ 1 to 1 ಯಾವಾಗಲೂ ಲೀನಿಯರ್ ಫಂಕ್ಷನ್ಸ್ ಇರುತ್ತಲ್ಲ, ಅದು 1 to 1 ಇರುತ್ತೆ, ಆನ್ 2 ಇರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಲೀನಿಯರ್ ಫಂಕ್ಷನ್ ಅಂದರೆ ಈಗ ಎಕ್ಸಾಂಪಲ್ f(a) 2a + 1 2a/3 + 1 a/3 ಅಂದರೆ ಏನೇ ಇರಬೇಕು. ಲೀನಿಯರ್ ಅಂದರೆ a² a³ ಆ ಥರ ಇರಬಾರ್ದು. ಸೈನು ಕಾಸು ಆ ಥರ ಏನೂ ಇರಬಾರ್ದು. ಲೀನಿಯರ್ ಇದ್ದರೆ ಅದಕ್ಕೆ ಅಂದರೆ a⁴1 ಇದ್ದು ಅಂದರೆ ಮಾಮೂಲಿ ಲೀನಿಯರ್ ಥರ ಇದ್ದರೆ ಸ್ಟ್ರೈಟ್ ಲೈನ್ ಇಕ್ವೇಷನ್ ಥರ ಗೊತ್ತಾಗ್ತಿದೆಯಲ್ವ, ಆ ಥರ ಇದ್ದರೆ ಅದು ಇನ್ವರ್ಟಿಬಲ್ ಆಗೇ ಆಗುತ್ತೆ. ಗೊತ್ತಾಗ್ತಿದೆಯಲ್ವ, ಅಂದರೆ 1 to 1 ಆಗುತ್ತೆ, ಆನ್ 2 ಆಗುತ್ತೆ. ನೋಡಿ, therefore f is 1 to 1 ಅಂತ ಬರ್ಕೊಳ್ಳಿ. ಈಗ ಎಫ್ನ ಆನ್ 2 ಅಂತ ಪ್ರೂವ್ ಮಾಡೋಕ್ಕೆ ಏನು ಮಾಡಬೇಕು? ಈಗ ನೋಡಿ, ಲೆಟ್ ಆನ್ 2ನ ಪ್ರೂವ್ ಮಾಡೋಕ್ಕೆ ಯಾವ ಥರ ಹೇಳ್ಕೊಡ್ತೀನಿ ನೋಡಿ. ಈಗ ಇದು ಎಫ್ ಸಚ್ ದಟ್ A to B. ಈ ಬಿದು ಎಲಿಮೆಂಟ್ 1 ತಗೋಬೇಕು. ಲೆಟ್ ಎನಿ ಎಲಿಮೆಂಟ್ ಫ್ರಮ್ ಬಿ, ಅದು ಸ್ಮಾಲ್ ಬಿ ಅಂದ್ಕೊಳ್ಳಿ. ಬಿ ಈಸ್ ದಿ ಎಲಿಮೆಂಟ್ ಫ್ರಮ್ ಬಿ ಸಚ್ ದಟ್, ಅರ್ಥ ಆಗ್ತಿದೆಯಾ? ಅಂದರೆ ಈಗ ಬಿಲಿರೋ ಎಲಿಮೆಂಟು ಯಾವುದಕ್ಕೆ ಆನ್ಸರ್ ಆಗಿರುತ್ತೆ ಅಂದರೆ ಏದು ಒಂದು ಯಾವುದಾದ್ರೂ ಎಲಿಮೆಂಟ್ಗೆ ಆನ್ಸರ್ ಆಗಿರುತ್ತೆ. ಅಂದರೆ ಬಿ ಅಂದರೆ ಇಮೇಜ್ ಅಂದ್ಕೊಳ್ಳಿ. ಇಮೇಜ್ ಅಂದರೆ ಎಗೆ ಆನ್ಸರ್ ಯಾವುದಾದ್ರೂ ಎಗೆ ಬಿ ಆನ್ಸರ್ ಬರುತ್ತೆ ಅಂತ. ಸಚ್ ದಟ್ f(a) = b ಅಂತ ತಗೊಳ್ಳಿ. ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಲೆಟ್ ಇಲ್ಲಿ ನೋಡಿ, ಎಫಲ್ಲಿ ಸೆಕೆಂಡ್ ಸೆಟ್ ನೋಡಿ, ಅದರಿಂದ ಒಂದು ಎಲಿಮೆಂಟ್ನ ಕನ್ಸಿಡರ್ ಮಾಡಿ. b belongs to b ಸಚ್ ದಟ್ f(a) = b ಅಂತ ತಗೊಳ್ಳಿ. ಈಗ ಇಂಪ್ಲೈಸ್, ಈಗ f(a) = b ಅಂದರೆ f(a) ಅಂದ್ರೇನು? 2a + 1 = b. ಈಗೇನು ಮಾಡಿ, 2a = b + 1 ಈ ಕಡೆ ತಗೊಳ್ಳಿ, -1 ಆಗುತ್ತೆ. a = b - 1/2. ನೋಡಿ, ದಿಸ್ ಬಿಲಾಂಗ್ಸ್ ಟು ಎ. ಈಗ ನೋಡಿ, ಬಿ ಯಾವುದಾದ್ರೂ ಎಲಿಮೆಂಟ್ ತಗೊಳ್ಳಿ, ಎ ಇದ್ದೇ ಇರುತ್ತೆ. ಯಾಕೆ ಹೇಳಿ? ಎರಡೂ ರಿಯಲ್ ನಂಬರಿಂದನೇ ಬರುತ್ತೆ. ಈಗ ಬಿ ಯಾವುದಾದ್ರೂ ರಿಯಲ್ ನಂಬರ್ ಹಾಕಿದ್ರೆ ಇದು ಆನ್ಸರ್. ಬಿ ಯಾವುದೇ ರಿಯಲ್ ನಂಬರ್ ಹಾಕಲಿ ಏನೂ ರಿಯಲ್ ನಂಬರ್ ಆಗುತ್ತೆ. ಎ ಬಂದು ಕ್ಯಾಪಿಟಲ್ ಎ ಇಂದ, ಅದು ರಿಯಲ್ ನಂಬರ್ ಆಗಿರೋದ್ರಿಂದ ಇದ್ದೇ ಇರುತ್ತೆ. ಗೊತ್ತಾಗ್ತಿದೆ? ಈಗ ಎಕ್ಸಾಂಪಲ್ B1 ಅಂದ್ಕೊಳ್ಳಿ. ಫಾರ್ ಎನಿ ಬಿ, ಈಗ ಎಕ್ಸಾಂಪಲ್ 1 ತೊಗೊಂಡ್ರೆ 1 - 2 ಅಂದರೆ -1/2, ಅದು ಇದ್ದೇ ಇರುತ್ತೆ. ಯಾಕಂದರೆ ಎ ಬರೋದು ಕ್ಯಾಪಿಟಲ್ ಎ ಇಂದ, A B C ಎಲ್ಲನೂ ರಿಯಲ್ ನಂಬರ್ ಇರೋದ್ರಿಂದ -1/2 ಆಲ್ಸೋ ರಿಯಲ್ ನಂಬರ್. ಗೊತ್ತಾಗ್ತಿದೆಯಲ್ವ? ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. therefore f is on 2. ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ಆನ್ 2ಗೆ ಏನು ಮಾಡಬೇಕು? ಲೆಟ್ b belongs to b ಅಂತ ತಗೋಬೇಕು. ಸಚ್ ದಟ್ f(a) = b ಅಂತ ತಗೊಂಡು f(a) ಬದಲು 2a + 1 = b, 2a = b - 1, a = b - 1/2 ಆಗುತ್ತೆ. therefore f is on 2. ಏನಾಯಿತು? f is 1 to 1 and on to both ಆಗುತ್ತೆ. therefore f is invertible. ಈಗ ಎಫ್ ಇನ್ವರ್ಟಿಬಲ್ ಅಂತ ಪ್ರೂವ್ ಆಯಿತು. therefore ಈಗ ನೋಡಿ, ಎಫ್ ಇನ್ವರ್ಟಿಬಲ್ ಅಂದರೆ f(a) = b ಇರೋದು a = f ಇನ್ವರ್ಸ್ b ಆಗುತ್ತೆ. ಅಂದರೆ ಎ ಬದಲು therefore ಎ ಬದಲು f ಇನ್ವರ್ಸ್ b ಅಂತ ಬರ್ಕೋಬೋದು. a = f ಇನ್ವರ್ಸ್ b = b - 1/2. ಇದು f ಇನ್ವರ್ಸ್ b ಆಯಿತು. ಈಗ ನೆಕ್ಸ್ಟು ಟು ಪ್ರೂವ್ g is invertible. ಈಗ ಸೇಮ್ ಪ್ರೊಸೀಜರ್ ಇನ್ನೊಂದು ಸತಿ ಬರ್ಕೊಡೋಣ. ಟು ಪ್ರೂವ್ g is invertible. ಈಗ ಸೇಮು ಲೆಟ್ ಇಲ್ಲಿ f(a1) f(a2) ತಗೊಂಡ್ವಲ್ಲ. ಈಗ ಲೆಟ್ g(a1) g(b2) ತಗೋಬೇಕು. ನೋಡಿ, ಈಗ ಎಫ್ ಆಯಿತು. ಈಗ ಜಿನ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ g(b1) = g(b2) ತಗೋಬೇಕು. ಲೆಟ್ g(b1) = g(b2). ಈಗ g(b) ಅಂದ್ರೇನು? b/3. g(b1) ಅಂದರೆ b1/3. implies b1/3 = b2/3.
3 ಕ್ಯಾನ್ಸಲ್, B1 is equal to B2. Therefore G is C1 to 1. ಅಂದರೆ G of B1 is equal to G of B2 ತೊಗೊಂಡಾಗ ಆನ್ಸರ್ B1 is equal to B2 ಬಂದರೆ G is 1 to 1. ಈಗ ಆನ್ ಟು ಎನ್ಗೆ ಸೇಮ್ ಪ್ರೊಸೀಜರ್ ನೋಡಿ. ಲೆಟ್ ಬಿ ಬಿಲಾಂಗ್ಸ್ ಟು ಬಿ ಸಚ್ ದಟ್ ಎಫ್ ಆಫ್ ಎ ಈಸ್ ಈಕ್ವಲ್ ಟು ಬಿ ತೊಗೊಂಡ್ರಲ್ವ, ಅದೇ ಥರ ಇಲ್ಲಿ ನೋಡಿ ಜಿ ಈಸ್ ಫ್ರಮ್ ಬಿ ಟು ಸಿ. ಇಲ್ಲಿ ಲೆಟ್ ಸಿ ಬಿಲಾಂಗ್ಸ್ ಟು ಸಿ ಸಚ್ ದಟ್ ಸಿ ಈಸ್ ಈಕ್ವಲ್ ಟು ಜಿ ಆಫ್ ಬಿ ಅಂತ ತೊಗೋಬೇಕು. ನೋಡಿ ಲೆಟ್ ಇಲ್ಲಿ ಸಿ ಬರುತ್ತೆ, ಬಿಲಾಂಗ್ಸ್ ಟು ಸಿ ಸಚ್ ದಟ್ ಸ್ಮಾಲ್ ಸಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಸಿ ಸಚ್ ದಟ್ ಜಿ ಆಫ್ ಬಿ ಈಸ್ ಈಕ್ವಲ್ ಟು ಸಿ ಅಂತ ತಗೋಬೇಕು. ಇಲ್ಲಿ ಜಿ ಆಫ್ ಬಿ ಅಂದ್ರೆ ಏನು, B/3 ಈಸ್ ಈಕ್ವಲ್ ಟು ಸಿ. ಬಿನ ಫೈಂಡ್ ಮಾಡಿ, ಬಿ ಈಸ್ ಈಕ್ವಲ್ ಟು C/3 ವಿಚ್ ಇಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಬಿ. ಸಿ ಏನಾದರೂ ತೊಗೊಳ್ಳಿ ನೀವು, ಆನ್ಸರ್ C/3 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಅದು C/3 ಅಂದರೆ ಇದು ರಿಯಲ್ ನಂಬರ್ ಆಗಿರೋದ್ರಿಂದ ಅದು ಬಿಲಾಂಗ್ಸ್ ಟು ಬಿ ಇರುತ್ತೆ. ಗೊತ್ತಾಗ್ತಿದೆ ಅಂದರೆ ಇನ್ಪುಟ್ ಇರುತ್ತೆ ಅಂತ. ಫಾರ್ ಎವ್ರಿ ಇನ್ಪುಟ್ ಸಿ ದೇರ್ ಇಸ್ ಎ ಇನ್ಪುಟ್ ಬಿ ಸಚ್ ದಟ್ C/3. ಗೊತ್ತಾಗ್ತಿದೆಯಲ್ವಾ? ಈಗ 1 ಇದ್ದರೆ 1/3 ರಿಯಲ್ ನಂಬರ್ ಇದ್ದೇ ಇರುತ್ತೆ. ಇದಕ್ಕೆ ಅಂದರೆ ಎಲ್ಲ ಔಟ್ಪುಟ್ಗೂ ಇನ್ಪುಟ್ ಇದ್ದರೆ ಅದಕ್ಕೆ ಆನ್ ಟು ಅಂತ ಹೇಳ್ತೀವಿ. ದೇರ್ಫೋರ್ ಜಿ ಈಸ್ ಆನ್ ಟು, ಜಾಸ್ತಿ ತಲೆ ಕೆಡಿಸ್ಕೊಬಿಡಿ, ಇಷ್ಟು ಮಾಡ್ಬಿಟ್ಟು ಜಿ ಈಸ್ ಆನ್ ಟು ಅಂತ ಬರೀರಿ. ಈಗ ದೇರ್ಫೋರ್ ಜಿ ಈಸ್ ಬೋತ್ 1 to 1 ಆ್ಯಂಡ್ ಆನ್ ಟು. 1 to 1 ಆ್ಯಂಡ್ ಆನ್ ಟು ಎರಡೂ ಇದ್ದರೆ ನಾವೇನಂತೀವಿ, ದೇರ್ಫೋರ್ ಜಿ ಈಸ್ ಇನ್ವರ್ಟಿಬಲ್. ಈಗ ಎಫು ಇನ್ವರ್ಟಿಬಲ್ಲು, ಜಿನೂ ಇನ್ವರ್ಟಿಬಲ್ ಆಯಿತು. ಇನ್ವರ್ಸ್ನ ಫೈಂಡ್ ಮಾಡ್ಕೊ. ಈಗ ಜಿ ಈಸ್ ಇನ್ವರ್ಟಿಬಲ್ ಅಂದರೆ ಜಿ ಬಿ ಈಸ್ ಈಕ್ವಲ್ ಟು ಜಿ ಇನ್ವರ್ಸ್ ಸಿ ಆಗುತ್ತೆ. ದೇರ್ಫೋರ್ ಜಿ ಇನ್ವರ್ಸ್ ಸಿ ಈಸ್ ಈಕ್ವಲ್ ಟು ಬಿ ಆಗುತ್ತೆ. ಬಿ ಅಂದ್ರೇನು, C/3. ಬಿ ಬದಲು ನೀವು ಜಿ ಇನ್ವರ್ಸ್ ಸಿ ಹಾಕ್ಕೋಬೋದು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಬಿ ಬದಲು ಜಿ ಇನ್ವರ್ಸ್ ಸಿ ಹಾಕ್ಕೊಳ್ಳಿ ಅಷ್ಟೇ. ಈಗ ಎರಡೂ ಆಯಿತು. ಈಗ ಇನ್ವರ್ಟಿಬಲ್ ಆಯಿತು, ಎಫ್ ಇನ್ವರ್ಟಿಬಲ್, ಜಿ ಇನ್ವರ್ಟಿಬಲ್ ಅಂದರೆ ಏನು ಮಾಡಬೇಕು, ಗಾಫ್ ಆಲ್ಸೋ ಇನ್ವರ್ಟಿಬಲ್. Therefore graph is invertible. ಈಗ ಗ್ರಾಫ್ ಇನ್ವರ್ಸ್ ಆಫ್ ಸಿ ಅಂದರೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಗ್ರಾಫ್ ಇನ್ವರ್ಸ್ಗೆ ಎಫ್ ಇನ್ವರ್ಸ್ ಆಫ್ ಜಿ ಇನ್ವರ್ಸ್ ಆಫ್ ಸಿ ಅಂತ. ಈಗ ನೋಡಿ, ಈಗ ಇನ್ವರ್ಟಿಬಲ್ ಪ್ರೂವ್ ಆಯಿತು ಗ್ರಾಫು. ಈಗ ಗ್ರಾಫ್ ಇನ್ವರ್ಸ್ದು ಆನ್ಸರ್ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಅದಕ್ಕೆ ಎಫ್ ಇನ್ವರ್ಸ್ ಆಫ್ ಜಿ ಇನ್ವರ್ಸ್ ಆಫ್ ಸಿ. ಈಗ ನೋಡಿ, ಎಫ್ ಇನ್ವರ್ಸ್ ಹಾಗೆ ಇರಲಿ. ಜಿ ಇನ್ವರ್ಸ್ ಆಫ್ ಸಿ ಏನು ಆನ್ಸರು, C/3. ಗೊತ್ತಾಗ್ತಿದೆಯಲ್ವಾ? ಈಗ ನೀವೇನು ಮಾಡಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ. ಎಫ್ ಇನ್ವರ್ಸ್ ನೋಡಿ, ಎಲ್ಲಿದೆ ಎಫ್ ಇನ್ವರ್ಸು? ಈಗ ನೋಡಿ, ಇಲ್ಲಿ ಸ್ಟಾರ್ ಮಾರ್ಕ್ ಹಾಕ್ತೀನಿ, ಡಬಲ್ ಸ್ಟಾರು, ಇಲ್ಲೂ ಡಬಲ್ ಸ್ಟಾರ್. ನೋಡಿ, ಬೇಕಾಗಿರೋದೇನು, ಎಫ್ ಇನ್ವರ್ಸ್ ಆಫ್ ಜಿ ಇನ್ವರ್ಸ್ ಆಫ್ ಸಿ. ಅಂದರೆ ಎಫ್ ಇನ್ವರ್ಸ್ ಆಫ್ ಜಿ ಇನ್ವರ್ಸ್ ಆಫ್ ಸಿ ಅಂದರೆ ಬಿ ಜಾಗದಲ್ಲಿ ಜಿ ಇನ್ವರ್ಸ್ ಸಿ ಆಗಬೇಕು. ಏನಾಗುತ್ತೆ ಇದು, ಜಿ ಇನ್ವರ್ಸ್ ಆಫ್ ಸಿ -1/2 ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗ ಜಿ ಇನ್ವರ್ಸ್ ಸಿನ ಸಬ್ಸ್ಟಿಟ್ಯೂಟ್ ಮಾಡ್ಕೊಬಿಡಿ. ಫಸ್ಟಿಗೆ ಹೇಳ್ಕೊಡ್ತೀನಿ ನೋಡಿ. ಎಫ್ ಇನ್ವರ್ಸ್ ಆಫ್ ಜಿ ಇನ್ವರ್ಸ್ ಆಫ್ ಸಿ ಅಂದರೆ, ಎಫ್ ಇನ್ವರ್ಸ್ ಆಫ್ ಜಿ ಇನ್ವರ್ಸ್ ಆಫ್ ಸಿ ಅಂದರೆ ಬಿ ಜಾಗದಲ್ಲಿ ಜಿ ಇನ್ವರ್ಸ್ ಸಿ ಹಾಕಬೇಕು. ಇಲ್ಲಿ ಏನಾಗುತ್ತೆ, ಜಿ ಇನ್ವರ್ಸ್ ಸಿ -1/2 ಆಗುತ್ತೆ. ಈಗ ವಾಟ್ ಈಸ್ ಜಿ ಇನ್ವರ್ಸ್ ಸಿ? C/3 ಹಾಕಬೇಕು. C/3 -1/2. ಅರ್ಥ ಆಗ್ತಿದೆಯಲ್ವಾ? ಸಾರಿ, C/3 ಅಲ್ಲ, ಇದು 3C. B is equal to 3 into C ಆಗುತ್ತೆ. C -1/2 ಫೈನಲ್ ಆನ್ಸರ್. ಇದು ಜ್ಞಾಪಕ ಇಟ್ಕೊಳ್ಳಿ. ಜಿ ಇನ್ವರ್ಸ್ ಆಫ್ ಸಿ ಅಂದರೆ 3C -1/2 ಫೈನಲ್ ಆನ್ಸರ್. ಗೊತ್ತಾಯ್ತಲ್ವ? ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. ಈಸಿ ಇದೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಯಾಕಂದರೆ ಹೊಸ ಕಾನ್ಸೆಪ್ಟ್ ಇದೆ, ಅದಕ್ಕೆ ಜಾಸ್ತಿ ಗಾಬರಿ ಆಗಬೇಡಿ, ನೀಟಾಗಿ ನೋಡಿ. ಫಸ್ಟು
F is such that A to B defined by f of A is equal to 2A plus 1. G is such that B to C, G of B is equal to 1 by 3, that is B by 3. Gaf of A ಅಂದರೆ G of F of A. ನೋಡಿ G ಅಂತ ಇದ್ದರೆ ಸ್ಟಾರ್ಟಿಂಗ್ ಇಲ್ಲಿ G ಇದೆ, ಇದು ಸ್ಟಾರ್ ಮಾಡ್ಕೊಳ್ಳಿ. G of B ಜಾಗದಲ್ಲಿ F of A ಇದೆ, ಇಲ್ಲಿ B ಜಾಗದಲ್ಲಿ F of A ಹಾಕೊಳ್ಳಿ, F of A by 3. ಈಗ F of A ಅಂದ್ರೇನು 2A plus 1 by 3. ನೆಕ್ಸ್ಟು ಟು ಪ್ರೂವ್ F is invertible. ಈಗ ಗಾಫ್ ಆಯಿತು, ಶೋ ದಟ್ ಗಾಫ್ ಈಸ್ ಇನ್ವರ್ಟಿಬಲ್ಗೆ ಎಫ್ ಇನ್ವರ್ಟಿಬಲ್ ಜಿ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು, ಲೆಟ್ ಎಫ್ ಆಫ್ A1 is equal to ಎಫ್ ಆಫ್ A2 ಅಂದರೆ 2A1 plus 1 2A2 plus A2 becomes A1 is equal to A2, therefore F is 1 to 1 ಆಯಿತು. ನೆಕ್ಸ್ಟ್ ಆನ್ ಟು ಪ್ರೂವ್ ಮಾಡೋಕ್ಕೆ ಏನು ಮಾಡಬೇಕು, ಈಗ ನೋಡಿ ಎಫ್ ಇಸ್ ಫ್ರಮ್ A to B ಇದೆ ಅಲ್ವಾ, ಲೆಟ್ ಎನಿ ಎಲಿಮೆಂಟ್ ಬಿ ಫ್ರಮ್ ಬಿ ಅಂತ ತಗೋಬೇಕು. ಸಚ್ ದಟ್ ಎಫ್ ಆಫ್ ಎ ಮಾಡಿದ್ರೆ ಬಿ ಬರುತ್ತೆ ಅಂತ ತಗೋಬೇಕು. ಎಫ್ ಆಫ್ ಎ ಗೊತ್ತು ನಿಮಗೆ, ವಾಟ್ ಈಸ್ ಎಫ್ ಆಫ್ ಎ, 2A plus 1 2A plus 1 is equal to B, 2A is equal to B minus 1, A is equal to B minus 1 by 2 belongs to A ಅಂತ ಬರ್ಕೊಬಿಡಿ. therefore F is onto, F is 1 to 1 and onto, F is invertible. 1 to 1 onto ಎರಡು ಇದ್ದರೆ ಬೈಜೆಕ್ಟಿವ್ ಅಂತೀವಿ, ಬೈಜೆಕ್ಟಿವ್ ಇದ್ದರೆ ಇನ್ವರ್ಟಿಬಲ್, ಗೊತ್ತಾಗ್ತಿದೆಯಲ್ವಾ. ಈಗ ಎ ಜಾಗದಲ್ಲಿ ನಾವು ಕಟ್ಕೊಳ್ಳಿ, ಇನ್ವರ್ಟಿಬಲ್ ಇದ್ದರೆ ಇಲ್ಲಿ ಎ ಜಾಗದಲ್ಲಿ ನೀವೇನಂತ ಹಾಕ್ಬೋದು, ಎಫ್ ಇನ್ವರ್ಸ್ ಬಿ ಅಂತ ಹಾಕ್ಕೋಬೋದು. ಎಫ್ ಇನ್ವರ್ಸ್ ಬಿ ಈಸ್ ಈಕ್ವಲ್ ಟು ಬಿ ಮೈನಸ್ 1 by 2. ನೆಕ್ಸ್ಟ್ ಟು ಪ್ರೂವ್ ಜಿ ಈಸ್ ಇನ್ವರ್ಟಿಬಲ್, ಸೇಮ್ ಪ್ರೊಸೀಜರ್ ಇನ್ನೊಂದು ಸತಿ ಮಾಡಬೇಕು. ಲೆಟ್ ಜಿ ಆಫ್ B1 ಈಸ್ ಈಕ್ವಲ್ ಟು ಜಿ ಆಫ್ B2, ಜಿ ಆಫ್ B1 ಈಸ್ B1 by 3, ಜಿ ಆಫ್ B2 ಈಸ್ B2 by 3, 3 ಕ್ಯಾನ್ಸಲ್, B1 ಈಸ್ ಈಕ್ವಲ್ ಟು B2, therefore G is 1 to 1. ಅರ್ಥ ಆಗ್ತಿದೆಯಲ್ವಾ. ನೆಕ್ಸ್ಟ್ ಏನು ಮಾಡಬೇಕು, ಜಿ ಇರೋದು ನೋಡಿ, ಜಿ ಇರೋದು B to C ಅಲ್ವಾ, ಲೆಟ್ C ಬಿಲಾಂಗ್ಸ್ ಟು C ಸಚ್ ದಟ್ ಎಫ್ ಆಫ್ ಬಿ ಇಸ್ ಜಿ ಆಫ್ ಬಿ ಈಸ್ ಈಕ್ವಲ್ ಟು C ಅಂತ ಒಂದು ಸೆಂಟೆನ್ಸ್ ಬರ್ಕೊಡಿ. ಆಮೇಲೆ ಜಿ ಆಫ್ ಬಿ ಅಂದರೆ ಗೊತ್ತು, B by 3 ಈಸ್ ಈಕ್ವಲ್ ಟು C, B ಅಂದರೆ 3C ಆಗುತ್ತೆ. therefore for every C belongs to C there exists B, ಗೊತ್ತಾಗ್ತಿದೆಯಾ. therefore G is onto, therefore G is 1 to and onto ಎರಡೂ ಆಗುತ್ತೆ, therefore G is invertible. ಈಗ ಏನು ಮಾಡಬೇಕು, ಇನ್ವರ್ಟಿಬಲ್ ಆಗಿರೋದ್ರಿಂದ ಬಿ ಅಂದರೆ ಜಿ ಇನ್ವರ್ಸ್ ಸಿ ಅಂತ ಬರ್ಬೋದು. ಜಿ ಇನ್ವರ್ಸ್ ಸಿ ಈಸ್ ಈಕ್ವಲ್ ಟು 3C. ಜಿ ಇನ್ವರ್ಸ್ ಫೈಂಡ್ ಆದಮೇಲೆ ಗಾಫು ನೋಡಿ, ಎಫ್ ಇನ್ವರ್ಸು ಆಯಿತು, ಇನ್ವರ್ಟಿಬಲ್ ಎಫು ಇನ್ವರ್ಟಿಬಲ್ ಆಯಿತು, ಜಿನೂ ಇನ್ವರ್ಟಿಬಲ್ ಆಯಿತು, therefore ಗಾಫ್ ಈಸ್ ಇನ್ವರ್ಟಿಬಲ್. ಗಾಫ್ ಇನ್ವರ್ಸ್ಗೆ ಫಾರ್ಮುಲಾ ಎಫ್ ಇನ್ವರ್ಸ್ ಓ ಜಿ ಇನ್ವರ್ಸ್ ಆಫ್ ಸಿ, ಎಫ್ ಇನ್ವರ್ಸ್ ಜಿ ಇನ್ವರ್ಸ್ ಆಫ್ ಸಿ ಆಗುತ್ತೆ. ಎಫ್ ಇನ್ವರ್ಸ್ ನೋಡಿ ಎಲ್ಲಿದೆ, ಎಫ್ ಇನ್ವರ್ಸು ಇಲ್ಲಿದೆ ನೋಡಿ, ಎಫ್ ಇನ್ವರ್ಸ್ ಆಫ್ ಇಲ್ಲಿ ಬಿ ಜಾಗದಲ್ಲಿ ಜಿ ಇನ್ವರ್ಸ್ ಸಿ ಹಾಕಿದ್ರೆ ಜಿ ಇನ್ವರ್ಸ್ ಸಿ ಮೈನಸ್ 1 by 2 ಆಗುತ್ತೆ. ಜಿ ಇನ್ವರ್ಸ್ ಸಿ ಎಲ್ಲಿದೆ, ಇಲ್ಲಿದೆ ನೋಡಿ 3C, ಜಿ ಇನ್ವರ್ಸ್ ಸಿ ಇಸ್ 3C. ಈ ಜಿ ಇನ್ವರ್ಸ್ ಜಾಗದಲ್ಲಿ 3C ಹಾಕಿ, ಫೈನಲ್ ಆನ್ಸರ್ 3C minus 1 by 2 ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.